ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. 8:15 ಆಗಿದೆ. ಮಕ್ಕಳೆಲ್ಲ ಶಾಲೆಗೆ ಹೋದರು. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಹಾಗೆ ಮಕ್ಕಳೆಲ್ಲ ಶಾಲೆಗೆ ಹೋದರು ಫ್ರೆಂಡ್ಸ್. ಅದರಲ್ಲೂ ಇವತ್ತೇ ಪೇರೆಂಟ್ಸ್ ಮೀಟಿಂಗ್ ಉಂಟು ಶಾಲೆಯಲ್ಲಿ. ಅಲ್ಲಿ ಹೋಗಬೇಕು. ಅದಕ್ಕಾಗಿ ಮಕ್ಕಳು ಹೋದ್ರಲ್ವ, ರೆಡಿ ಮಾಡಿ ಕಳಿಸ್ಕೊಟ್ಟೆ. ಮನೆಗೆಲ್ಲ ಕಸ ಎಲ್ಲ ತೆಗೆದು ಆಮೇಲೆ ಪಟ ಪಟ ಒರೆಸಿ ಗುಡಿಸಿ ಆಮೇಲೆ ನೆಲ ಎಲ್ಲ ಒರೆಸಿ, ಅದರಲ್ಲೂ ಇವತ್ತು ಶನಿವಾರ ಇತ್ತು ಫ್ರೆಂಡ್ಸ್. ಹಾಗೆ ಪೂಜೆ ಮಾಡೋದು ಇತ್ತಲ್ವ, ತುಂಬ ಟೈಮ್ ಆಗುತ್ತೆ ಅಂತ. ಅದರಲ್ಲೂ ಇವತ್ತೇ ಸ್ವಲ್ಪ ಮುರುಡೇಶ್ವರ ಹೋಗೋದಿತ್ತು. ಹಾಗೆ ಅಕ್ಕನ ಮನೆಗೆ, ಅಮ್ಮನ ಮನೆಗೆಲ್ಲ ಹೋಗೋದಿತ್ತು. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು. ಮಕ್ಕಳದ್ದು ಸ್ವಲ್ಪ ಜಾತಕ ನೋಡೋದಿತ್ತು. ಅದಕ್ಕಾಗಿ ಫಟಾಫಟ್ ಕೆಲಸ ಮಾಡ್ತಿದ್ದೆ. ಅದರಲ್ಲೂ ಶಾಲೆಗೆ ಹೋಗೋದುಂಟು, ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಉಂಟು. ಹಾಗೆ ಮನೆಗೆ ಹೋಗೋದಿತ್ತು, ಅಕ್ಕನ ಮನೆಗೆ ಹೋಗೋದಿತ್ತು. ಹಾಗೆ ಮಕ್ಕಳದ್ದು ಜಾತಕ ಎಲ್ಲ ತೋರಿಸೋದಿತ್ತು. ತುಂಬಾ ನನ್ನ ಮಗ ಮತ್ತು ಮಗಳು ಇಬ್ಬರೂ ತುಂಬಾ ಲಗಾಡಿ, ಅಂದರೆ ತುಂಬ ಹಠ ಮಾಡ್ತಾರೆ ಅಂತ. ಹಾಗೇ ನಾವು ಹೋಗಿ ಬಂದ್ವಿ ಫ್ರೆಂಡ್ಸ್. ಶಾಲೆಗೆ ಹೋಗಿ ಮೀಟಿಂಗೆಲ್ಲ ಮುಗೀತು. ಹಾಗೆ ಬರುವಾಗ ಮಕ್ಕಳಿಗೂ ಕರ್ಕೊಂಡು ಬಂದ್ವಿ. ಇದೇ ಡ್ರೆಸ್ಸಲ್ಲಿ ನಾವು ಹೋಗಿದ್ದು ಅಕ್ಕನ ಮನೆಗೆ. ಹಾಗೆ ನಾವು ಅದೆಲ್ಲ ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ನನಗೆ. ಯಾಕಂದರೆ ನನ್ನ ಮಗ ನೋಡಿ ನನ್ನ ಪರ್ಸಲ್ಲಿ ಇದ್ದಿದ್ದು ರಾಯರ ಫೋಟೋ ತೋರಿಸ್ತಾ ಇದ್ದಾನೆ. ನಾವು ಬರುವಾಗ ವೀಡಿಯೋ ಎಲ್ಲ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದರೆ ನನ್ನ ಮಗಳಿಗೆ ತುಂಬಾ ನಿದ್ದೆ ಬಂದಿತ್ತು ಗಾಡಿಯಲ್ಲಿ ಹೋಗುವಾಗ. ಅದಕ್ಕೋಸ್ಕರ ಮನೆಯಲ್ಲೇ ಒಂದೊಂದು ಕ್ಲಿಪ್ ಇಟ್ಕೊಂಡಿದ್ದೆ ಅಷ್ಟೇ, ಬಿಟ್ಟರೆ ಮತ್ತೆ ಬರುವಾಗ ಮತ್ತು ಹೋಗುವಾಗ ಎಲ್ಲೂ ನಾನು ವೀಡಿಯೋ ಮಾಡಿಲ್ಲ. ಹಾಗೆ ಅಕ್ಕನ ಮನೆಗೆ ಬಂದು ಫಸ್ಟ್ ನಾವು ಹೋಗಿದ್ದು ಬ್ಯಾಂಕಿಗೆ. ಯಾಕಂದರೆ ಸ್ವಲ್ಪ ನಂದು ಅಮೌಂಟೆಲ್ಲ ಕಟ್ಟಾಗ್ತಾ ಇತ್ತು ಫೋನ್ಪೇದು. ಅದಕ್ಕೋಸ್ಕರ ಫಸ್ಟ್ ಹೋಗಿದ್ದು ನಾನು ಬ್ಯಾಂಕಲ್ಲಿ. ಬ್ಯಾಂಕಲ್ಲಿ ಹೋಗಿ ನಾವು ಹಾಗೆ ದೇವರಿಗೆ ಮನೆಯಲ್ಲೇ ನಾನು ಪೂಜೆ ಮಾಡಿದ್ದು. ಏನು ಮಾಡಿಲ್ಲ ಈ ಸಲ, ಬರೀ ತುಪ್ಪದ ದೀಪ ಮಾತ್ರ ಮಾಡಿದ್ದೆ. ದೇವರ ಅಯ್ಯಪ್ಪನಿಗೆ ಅಲಂಕಾರ ಏನು ಮಾಡಿಲ್ಲ ಫ್ರೆಂಡ್ಸ್ ನಾನು. ಯಾಕಂದರೆ ನನಗಷ್ಟು ಟೈಮೂ ಸಿಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಮನೆಯಲ್ಲಿ ಕೆಲಸ ಇರುತ್ತೆ ಅಂತ. ಹಾಗೆ ಒಂದು ತುಪ್ಪ ದೀಪ ಮಾತ್ರ ಹಚ್ಚಿ ನಾನು ಅಕ್ಕನ ಮನೆಗೆ ಹೊರಟೆ.
ನಾನು ನಮ್ಮ ಹಸ್ಬೆಂಡು ನನ್ನಿಬ್ಬರು ಮಕ್ಕಳಿಗೆ ಕರ್ಕೊಂಡು ಹಾಗೆ ಹೋದ್ವಿ. ಸೊ ಇದು ಹೋದ ವಾರ ಮಾಡಿರೋವಂಥದ್ದು. ಸೊ ನನಗೇನು ಪೂಜೆ ಮಾಡಿಲ್ಲ ಅಲ್ವಾ, ಒಂಥರನೇ ಆಗ್ತಿತ್ತು. ಪೂಜೆ ಮಾಡಿದ್ದೀನಿ, ಬಟ್ ಒಂದು ತುಪ್ಪದ ದೀಪ ಮಾತ್ರ ಹಚ್ಚಿದ್ದೀನಿ. ಸೊ ಹೂವಿನ ಅಲಂಕಾರ ಹೂವೆಲ್ಲ ತರಲಿಲ್ಲ ಆಗಿತ್ತು, ನೈವೇದ್ಯಕ್ಕೂ ಏನೂ ಇಡಲಿಲ್ಲ. ಸೊ ಬರೀ ತುಪ್ಪದ ದೀಪ ಮಾತ್ರ ಹಚ್ಚಿ ಬಂದಿದ್ದು. ಹಾಗೆಯೇ ಮನೆಗೆ ಬಂದ್ವಿ, ಬ್ಯಾಂಕಿಗೆಲ್ಲ ಹೋಗಿ ಮನೆಗೆ ಬಂದು ಸೊ ಅಕ್ಕನೂ ಸ್ವಲ್ಪ ಬ್ಯುಸಿ ಇದ್ಲು, ಮತ್ತು ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕಾಗಿ ನೀನು ಇವತ್ತೇ ಏನು ಮಾಡೋದು ಬೇಡ, ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೆ ನಾನು ಪಟ್ಟಾಗಿ ರೆಡಿ ಆಗಬೇಕಲ್ವ, ಸಿಂಪಲಾಗಿ ರಸಮ್ ಮಾಡಿದ್ದೆ. 2 ಬಟಾಟೆ ಹಾಗೂ 4 ಟೊಮೆಟೊ ಹಾಕಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ನವಿಲುಕೋಸು ಎಲೆ ಇತ್ತು ಫ್ರೆಂಡ್ಸ್, ಅದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಸೊ ನವಿಲುಕೋಸು ಇತ್ತಲ್ವ, ಸೊ ಅದ್ರದ್ದು ಎಲೆ ಹಾಕಿದ್ದೆ ಕೋಸಿಂದು. ಸೊ ಅರ್ಧ ಈರುಳ್ಳಿ ಹಾಕಿದ್ದೆ. ಸೊ ಎಲ್ಲನೂ ಹಾಕಿ ಒಂದು 4 ವಿಜಿಲ್ ತೆಗೆದೆ. ಹಾಗೆ ಒಂದು 4 ವಿಜಿಲ್ ತೆಗೆದು ಎಲ್ಲ ತರಕಾರಿನೂ ಒಂದೇ ಸತಿಗೆ ಹಾಕಿದ್ದೆ. ಒಂದು 3 ಮೆಣಸಿನ್ಕಾಯಿನೂ ಹಾಕಿದ್ದೆ, ಮತ್ತು ಅರ್ಧ ಈರುಳ್ಳಿ. ಹಾಗೆ ಒಂದು ಸೈಡ್ ಅನ್ನಕ್ಕೂ ಇಟ್ಟಿದ್ದೆ ಫ್ರೆಂಡ್ಸ್ ನಾನು. ಸೊ ಅನ್ನನೂ ರೆಡಿ ಆಯಿತು ನಂದು ಇವಾಗ. ಹಾಗೆಯೇ ಸ್ವಲ್ಪ ಮೇಲ್ಗಡೆಗೆ ಎಣ್ಣೆ ಹಾಕಿದ್ದೆ, ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಬೆನ್ನುತ್ತೆ ಅಂತ. ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೆ ಫ್ರೆಂಡ್ಸ್, ಸ್ವಲ್ಪ. ಸೊ ಒಂದು 4 ವಿಜಿಲ್ ತೆಗೆದು ಆಮೇಲೆ ಒಂದು ಬಟ್ಲಕ್ಕೆ ಹಾಕಿ ಅದೆಲ್ಲ ಮ್ಯಾಶ್ ಮಾಡಿ, ಸೊ ಎಲ್ಲ ಮ್ಯಾಶ್ ಮಾಡಿ ಆಮೇಲೆ ಸಾಂಬಾರಿಗೆ ಇಟ್ಟಿದ್ದೆ ಫ್ರೆಂಡ್ಸ್ ನಾನು.
ಸೊ ಈ ಥರ ನೀವು ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಗುತ್ತೆ. ಸೇಮ್ ರಸಮ್ ಹೇಗಾಗುತ್ತೋ ಹಾಗೆ ಆಗುತ್ತೆ ಫ್ರೆಂಡ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಸೊ ಹಾಗೆ ರಸಮ್ ಮಸಾಲನೂ ಹಾಕ್ಬೋದು, ಇಲ್ಲಾದರೆ ಸಾಂಬಾರು ಹೊಡಿನೂ ಹಾಕ್ಬೋದು. ಆದರೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಒಗ್ಗರಣೆ ಸ್ವಲ್ಪ ಬೇರೆದ್ರಲ್ಲೇ ಕೊಡಬೇಕು. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೆ. ಓಕೆ, ಇವಾಗ ಸಾಂಬಾರಿಗೆ ಮ್ಯಾಶೆಲ್ಲ ಮಾಡಿದ್ದೀನಲ್ವ, ಎಲ್ಲನೂ ತರಕಾರಿ ಸಾರಿಗೆ ಹಾಕಬೇಕು. ಯಾಕಂದರೆ ಕುದ್ದಿರುವಂಥ ನೀರೇ ಇರುತ್ತಲ್ಲ ಫ್ರೆಂಡ್ಸ್, ಅದು ಬಿಸಾಕಬೇಡಿ. ಸೊ ಅದರಲ್ಲೇ ಎಲ್ಲ ಫ್ಲೇವರ್ ಇರುತ್ತೆ. ಸೊ ಅದರಲ್ಲೇ ಹಾಕಿ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಒಂದು ಒಗ್ಗರಣೆ ಹಾಕಿ, ಅದರಲ್ಲಿ ಬೇಕಾದರೆ ನೀವು ಸಾಂಬಾರು ಹೊಡಿ ಹಾಕ್ಕೊಳ್ಬೋದು, ಇಲ್ಲಾದ ರಸಮ್ ಪುಡಿ ಇರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ಬೋದು. ಮತ್ತು ಸ್ವಲ್ಪ ಏನಂದರೆ ಹುಳಿ ಇರುತ್ತೆ ಅಲ್ವಾ, ಸೊ ಅದು ಸ್ವಲ್ಪ ನೆನೆಸಿಡಿ. ಸೊ ಹುಳಿ ನೀರು ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ. ಒಂದು ಬಾರಿ ಮಾಡಿ ನೋಡಿ, ಟ್ರೈ ಮಾಡಿ. ಓಕೆ, ನಾನು ಹಾಕ್ತಾ ಇರೋದು ಸಾಂಬಾರು ಹೊಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ರಸಮ್ಗಿಂತ ಸಾಂಬಾರು ಹೊಡಿನೇ ಇಷ್ಟ ಆಗೋದು. ಸೊ ಅದಕ್ಕೋಸ್ಕರ ನಾನು ಹಾಕ್ತಾ ಇರೋದು ಸಾಂಬಾರು. 1-2 ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಅದು ಓಪನ್ ಮಾಡಿರೋವಂಥದ್ದೇ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇತ್ತಲ್ವ, 1-2 ಸ್ಪೂನ್ ಇತ್ತು ಫ್ರೆಂಡ್ಸ್ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಅದು ಹಾಕಿದೆ. ಮತ್ತೇನೆಂದರೆ ಸ್ವಲ್ಪ ಬೆಲ್ಲ ಹಾಕಬೇಕಿತ್ತು. ಸೊ ಬೆಲ್ಲ ಇಲ್ಲ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು 1 ಸ್ಪೂನ್ ಸಕ್ಕರೆ ಹಾಕಿದೆ, ಯಾಕಂದರೆ ಸ್ವಲ್ಪ ಟೇಸ್ಟಿಗೆ. ಹಾಗೆ ಎಷ್ಟು ಬೇಕೋ ಖಾರ ಅಂದರೆ ಟೇಸ್ಟಿಗೆ ತಕ್ಕ ಉಪ್ಪು ಹಾಕಿ. ಸೊ ಹಾಗೆ ಮತ್ತೊಂದು ಕಡೆ ನಾನು ಒಗ್ಗರಣೆಗೆ ಇಟ್ಟಿದ್ನಲ್ವ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ ಅರ್ಧ ಈರುಳ್ಳಿ ಹಾಕಿದ್ದೆ ಫ್ರೆಂಡ್ಸ್ ನಾನು, ಯಾಕಂದರೆ ನಾನು ಬೇಯಿಸುವಾಗ ಈರುಳ್ಳಿ ಹಾಕಿಲ್ಲ. ಸೊ ಅದಕ್ಕೋಸ್ಕರನೇ ಅರ್ಧ ಈರುಳ್ಳಿ ಕಟ್ ಮಾಡಿ, ಸೊ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ, ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಾಕಿ, ಸ್ವಲ್ಪ ಸಾರಿಗೆ ಕೊತ್ತಂಬರಿ, ಹಾಗೆ ಒಗ್ಗರಣೆಗೂ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಅದರಲ್ಲೂ ಹಾಕಿದೆ ಎಣ್ಣೆಯಲ್ಲಿ. ಸೊ ಹಾಗೆ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಕೊಟ್ಟಾಯಿತು. ಇವಾಗ ಸಾರಿಗೆ ಕುದಿ ಬಂತು. ಸೊ ಸಾರಿಗೆ ಮಾಡಿರುವಂಥ ಒಗ್ಗರಣೆ ಹಾಕುವ. ಸೊ ನೋಡ್ತಾ ಇರ್ಬೋದು, ಕಲರ್ ಅಂತೂ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಫ್ಲೇವರ್ ಅಂತೂ ಸೇಮ್ ರಸಮ್ ಇರುತ್ತೆ ಅಲ್ವಾ, ಸೊ ಹಾಗೆ ಬಂದಿದೆ ರಸಮ್ ಫ್ಲೇವರೇ. ಯಾಕಂದರೆ ಟೊಮೊಟೊ ಜಾಸ್ತಿ ಇತ್ತಲ್ವಾ, ಸೊ ಅದಕ್ಕೋಸ್ಕರನೇ ಟೊಮೊಟೊನೇ ಹಾಕಿದೆ ಫ್ರೆಂಡ್ಸ್ ನಾನು. ಒಂದು ಕಡೆ ರೈಸು ರೆಡಿ ಆಯಿತು. ಸೊ ಅದು ಸ್ವಲ್ಪ ಸೊ ಹಾಗೆ ಫ್ರೆಂಡ್ಸ್, ಅನ್ನನೂ ರೆಡಿ ಆಯಿತು. ಸೊ ಸಾರು ಆಯಿತು, ಅನ್ನ ಆಯಿತು, ಹಾಗೆ ಸೋಯಾಬೀನ್ ನೆನೆಸಿಕ್ಕೆ ಹಾಕಿದ್ನಲ್ವ,
ಸೊ ಸೋಯಾಬೀನ್ ತಗೊಂಡು ಅದರಲ್ಲಿ ಸ್ವಲ್ಪ ಸಾಂಬಾರು ಹುಡಿ ಹಾಕಿ, ಸೊ ಸ್ವಲ್ಪ ಖಾರದ ಹುಡಿ ಮತ್ತು ಸಾಂಬಾರು ಹುಡಿ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಓಕೆ, ಉಪ್ಪೆಲ್ಲ ಹಾಕಿ ಸ್ವಲ್ಪ ಹೊತ್ತು ಮ್ಯಾಗ್ನೇಟ್ ಮಾಡಿ ಇಡುವ. ಸೊ ಹಾಗೆ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಒಂದು 5 ನಿಮಿಷ ಇಟ್ಟಿದ್ದೆ. ಆಮೇಲೆ ಒಂದು ಬಾಣಲೆಯಲ್ಲಿ ಒಂದು 5 ಸ್ಪೂನ್ ಎಣ್ಣೆ ಹಾಕಿದ್ದೆ. ಯಾಕಂದರೆ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ರೋಸ್ಟ್ ಮಾಡಿದರೆ ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ. ಸೊ ಅದೇ ಮೊನ್ನೇನು ವಿಡಿಯೋಲ್ಲಿ ಹಾಕಿದ್ದೆ ನಾನು ಡ್ರೈ ಚಿಲ್ಲಿ ಮಾಡಲಿಕ್ಕೆ. ಸೊ ಸೇಮ್ ಅದೇ ರೀತಿ ಡ್ರೈ ಚಿಲ್ಲಿನೇ ಮಾಡಿದ್ದೆ, ಯಾಕಂದರೆ ವಾರ ಇತ್ತಲ್ವ ಶನಿವಾರ. ಸೊ ಹಾಗೆ ವೈಟ್ ರೈಸ್ ಮತ್ತು ರಸಮ್ ಮಾಡಿದರೆ ಜೊತೆಗೆ ಏನಾದರೂ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇದು ಸ್ವಲ್ಪ ಮಾಡಿದ್ರೆ ಊಟ ಎಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಮಾಡ್ತಾರೆ. ಇಲ್ಲಾಂದರೆ ಏನೂ ಇಲ್ಲಾಂದರೆ ಏನು ಊಟ ಮಾಡಲಿಕ್ಕೆಲ್ಲ ಮನಸ್ಸಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಮಾಡಿದ್ದೆ. ಹಾಗೆ ಮತ್ತೇನೆಂದರೆ ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮಕ್ಕಳೆಲ್ಲ ಇದ್ದಾವಲ್ವ, 4 ಜನ ಮಕ್ಕಳಿದ್ದಾವೆ. ಸೊ ಅವರಂತೂ ಗವ 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 ಅಂತ ಬರೀ ಹೊಡ್ಕೊಳ್ಳೋದು ಬೈಕೊಳ್ಳೋದು ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಹಾಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆಯಿತು ಫ್ರೆಂಡ್ಸ್. ಚಿಲ್ಲಿ ನಾನಂದರೆ ಮೊನ್ನೆ ಎಲ್ಲ ಹಾಕಿದ್ನಲ್ವ, ಸೊ ಅದಕ್ಕೋಸ್ಕರ ಫೈನಲಾಗಿ ಫಿನಿಶಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಮತ್ತು ರಿಟರ್ನ್ ನಾನದು ತೋರಿಸಿಲ್ಲ. ಒಂದು 3 ಈರುಳ್ಳಿ, 1 ಟೊಮೊಟೊ, 1-2 ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಚಿಲ್ಲಿ ಮಸಾಲ ಹಾಗೂ ಸೊ ಚಿಕನ್ ಮಸಾಲ ಹಾಕಿದ್ದೆ. ಹಾಗೆ ನಮ್ಮ ಅಕ್ಕನೂ ಒಂದೇ ಟೈಮ್ ಊಟ ಮಾಡ್ತಾಳೆ, ಸೊ ಅದಕ್ಕೋಸ್ಕರ ಅವಳಿಗೆ ಟೀ ಮಾಡಿಕೊಟ್ಟಿದ್ದೆ. ಹಾಗೆ ನಾವು ರೆಡಿ ಆಯಿತು ಊಟ. ನೋಡಿ ನಮ್ಮದು ಊಟ ಇವತ್ತಿನದ್ದು ಹೀಗಿತ್ತು ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಾಗಿತ್ತು. ಬಾಯ್ ಬಾಯ್.